जय मंगलम जय नमः पार्वती शिव हर हर महादेव। सद्गुरुनाथ महाराज की जय। राजराजेश्वरी माता की जय। सकल साधु संत महाराज की जय। जय मंगलम जय नमः पार्वती शिव हर हर महादेव। हर चिदंबरमठाधीशं सिद्धारूढयतीश्वरं शिष्यरूपेण बोधकं गुरुमाश्रये। यदङ्घ्रे कमलद्वन्द्वं तापत्रयनिवारणं शान्तेकपदं देवं सिद्धारूढमहां भजे। सिद्धारूढमहां भजे। ಯಾವ ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃದ್ಮನದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಹಾಗೂ ಗುರುನಾಥಾರೂಢಪ್ಪನವರಿಗೂ ಅನಂತ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಯಾವ ಬಸವಾದಿ ಪ್ರಮತರನ್ನು ಮೊದಲು ಮಾಡಿಕೊಂಡು ಶ್ರೀಮನ್ನಿಜವನ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳನ್ನು ಎನ್ನ ಮಸ್ತಕದಲ್ಲಿ ಇರಿಸಿಕೊಂಡು ಈ ಬೆಳಗಾವ ಕ್ಷೇತ್ರದ ಅಧಿದೇವತೆಯಾಗಿರುವ ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಪಾದಕ್ಕೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಇಲ್ಲಿ ನೆರೆದಿರುವ ಎಲ್ಲ ತಂದೆ ತಾಯಿಗಳು, ಅಣ್ಣ ತಮ್ಮಿಂದರು, ಅಕ್ಕ ತಂಗಿಯರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಶಿವಸ್ವರೂಪಿಗಳೇ, ವಿಷಯ ಏನು ಅಂತ ಕೇಳಿದರೆ, ಸಾರ ಸಜ್ಜನರ ಸಂಗಲೇಸು ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಘ ಎಸದವ್ರಿ ಈಗನಕ ಭಾಳ ಆಗ್ಯಾವ ಸಂಘ. ರೊಕ್ಕದ ಸಂಘ ವಾರಕ್ಕೊಮ್ಮೆ ತುಂಬು ಸಂಘಗಳಿಗೆ ಸಂಘಕ್ಕೆ ಹೋಗ್ಬೇಕು ನಾತಾರ. ರೊಕ್ಕ ತುಂಬಕ್ಕೆ ಹೋಗ್ಬೇಕು, ಸಂಘ ಮಾಡಿದ್ವಿ ನಾವು. ಸಂಘ ಮಾಡಿ ದುಡ್ಡ ತುಂಬಬೇಕು, ತಕ್ಕೊಂಡದು ತುಂಬಬೇಕತ್ತಾರೆ. ಈಗ ಸಂಘ ಭಾಳ ಆಗ್ಯಾವ. ಸಂಘ ಎರಡೇ ಎರಡು. ಸಜ್ಜನರ ಸಂಘ, ದುರ್ಜನರ ಸಂಘ ಎರಡು. ದುರ್ಜನರ ಸಂಘ ಹೆಂಗಿರ್ತೈತಿ ಅಂತ ಕೇಳಿದರೆ, ಜಾಲಿಯ ಮರದಂತೆ ಧರೆಯೋಳು. ದುರ್ಜನರ ಸಂಘ ಜಾಲಿಯ ಮರದಂತೆ, ಬಿಸಿಲಲ್ಲಿ ಬಳಲಿ ಬಂದವರಿಗೆ ಕೂಡಲು ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ. ದುರ್ಜನರ ಸಂಘ ಹೆಂಗಪ್ಪ ಅಂತ ಕೇಳಿದರೆ, ಜಾಲಿಯ ಮರದಂತೆ ಅಂತ ತಿಳ್ಕೊಂಬಂದರು ಪುಣ್ಯಾತ್ಮರೇ. ಮತ್ತು ಸಜ್ಜನರ ಸಂಘ ಹೆಂಗೈತಿ? ಅದು ಕಲಸಕ್ರಿ ರುಚಿ ಹೇಳಕ್ಕೆ ಬರ್ತತೇನಂದ್ರೆ ಬರಂಗಿಲ್ಲ. ಕಲ್ಲು ಸಕ್ಕರೆ ತಿಂದಾಗ ಅದರ ರುಚಿ ಹೆಂಗೈತಿ ಅಂತ ಕೇಳಿದರೆ ಹೇಳಕ್ಕೆ ಬರ್ತತೇನೋ? ಹಂಗೈತಿದ. ಜೇನು ಸವಿದಂತೆ
ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತೆ, ಸಜ್ಜನರ ಸಂಘ ಹೆಜ್ಜೆ ಹೆಜ್ಜೆಗೆ ಎತ್ತದು, ಹೆಜ್ಜೆ ಹೆಜ್ಜೆಗೆ ಜೇನು ಸವಿದಂತೆ. ಅದಕ್ಕೆ ಪುಣ್ಯಾತ್ಮರೇ, ಪರಮಾತ್ಮ ಶ್ರೇಷ್ಠವಾದಂಥ ಮನುಷ್ಯ ಜನ್ಮವನ್ನು ಕೊಟ್ಟಾನ. ಅದಕ್ಕೆ ಹೇಳಿದರು, ಶರೀರ ಇರುವ ತನಕ ಅರಿತವರ ಸಂಘವನ್ನು ಮಾಡು. ಶರೀರ ಇರೋ ತನಕ ಮಾಡಂದ್ರೆ ಅವ್ರು ಒಮ್ಮೆ ಮಾಡಿಬಿಡಬೇಡ ಅನ್ನಲಿಲ್ಲ. ಶರೀರ ಇರುವ ತನಕ ಅರಿತವರ ಸಂಘವನ್ನು ಮಾಡು. ಆಗ ತುಕಾರಾಮ್ ಮಹಾರಾಜರು ಹೇಳಿದರು ತಮ್ಮಿದರಲ್ಲಿ, ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಹಿ ಸದಾ ತುಖಾಮಣಿ ಗರ್ಭವಾಸಿ ಘಾಲಾವಿಯ ಅವಮಾಶಿ. ಹೇ ಪಾಂಡುರಂಗ, ನನಗೆ ಬೇಕಾದಷ್ಟು ಜನ್ಮಗಳನ್ನು ಕೊಡು, ಆದರೆ ಸಂತರ ಸಂಘವನ್ನು ಕೊಡು ಬೇಡಿದರು ಅವರು. ಕಡೆಗೆ ಸಂತರ ಮನೆಯೊಳಗಿನ ಕಪ್ಪಿಯರ ಮಾಡಿ ಹುಟ್ಟು ಸಂದ್ರವರು. ಮತ್ತೇನು ಬೇಡಲಿಲ್ಲ. ತಿನ್ನಾಕ ಕಣ್ಣಿದ್ರಿಕ್ಕಿಲ್ಲ, ಉಡಾಕ ಬಟ್ಟೆ ಇದ್ರಿಕ್ಕಿಲ್ಲ. ಪುಣ್ಯಾತ್ಮರೇ, ಪರಮಾತ್ಮನಂತಲ್ಲಿ ಏನು ಬೇಡಲಿಲ್ಲ ಅವರ. ಹರದ ಬಟ್ಟೆ ಇದ್ರೆ ಅಂಬ್ಲಿ ಕುಡಿದು, ಇಲ್ಲದಿದ್ದರೆ ಇಲ್ಲ. ಅವ್ರ ಮನೆಯೊಳಗೆ ಬೆಳಕು ಹೆಂಗಪ್ಪ ಅಂತ ಕೇಳಿದ್ರೆ, ಹಗಲಿನೂ ಬೆಳಕ, ರಾತ್ರಿನೂ ಬೆಳಕ ರೀ. ಹಗಲಿ ಅಷ್ಟ ಬೆಳಕು ಇರ್ತತೆ ಅಂತಿರ್ಕಿಲ್ಲ, ಇದ್ರಿಕಿಲ್ಲ. ರಾತ್ರಿನೂ ಬೆಳಕು ಅವ್ರ ಮನೆ. ಎಲ್ಲ ಕಿಂಡಿನ ಕಿಂಡಿ. ನಾವು ಮನೆಯೊಳಗೆ ಒಂದು ಕಿಂಡಿ ಬಿಡ್ತೀವಿ. ಹಳ್ಳಿ ಊರಾಗ ಚಪ್ಪರದಾಗ ಮನೆಯೊಳಗೆಲ್ಲ ಕಿಂಡಿನ ಕಿಂಡಿ. ಮಳೆಗಾಲದಾಗೂ ಬೆಳಕ, ಬೇಸಿಗೆಯಾಗೂ ಬೆಳಕ, ಚಳಿಗಾಲದಾಗೂ ಬೆಳಕ ಅವ್ರ ಮನೆಯೊಳಗೆ. ಆದರೆ ಪರಮಾತ್ಮನಂತೇಳಿ ಏನೇನು ಕೇಳಲಿಲ್ಲ ಪುಣ್ಯಾತ್ಮರೇ. ನಮ್ಮಂಥವರಾದ್ರೆ ಬಿಟ್ಟಿವೆನ. ಲಕ್ಷ್ಮೀದೇವಿಯಾಗಿ ಬಂದ ರುಕ್ಮಿಣಿ, ತುಕಾರಾಮ ಏನಾರ ಒಂದಿಷ್ಟು ಕೊಡಾಕ ಬಂದನಿತ್ತು ಗೊತ್ತಿ ಎತ್ತಿ ಕೇಳಿದ್ಲು. ಇದ ಒಂದು ಸಲ ಬರಾಣ ಬಂದಿಯಮ್ಮ, ಇನ್ನು ನನ್ನ ಭೇಟಿ ನಿನಗೆ ಬೇಡ, ನಿನ್ನ ಭೇಟಿ ನನಗೆ ಬೇಡ ಅಂದ. ಎಂಥ ಮಹಾತ್ಮರೇ. ನಾವು ಮಾಡ್ತೀವಿ ಸಂಘ, ಬಾತಿಗೆ ಬಾರದ ಸಂಘ ಮಾಡ್ತೀವಿ ನಾವು. ಸಜ್ಜನರ ಸಂಘ ಮಾಡಿದರೆ ಪರಮಾತ್ಮ ಮೆಚ್ಚತಾನ. ಮಹಾತ್ಮರ ಸಂಘವನ್ನು ಮಾಡು. ವಶಿಷ್ಠ ಮಾಮುನಿಗಳೇ ಹೇಳಿದರು ಶ್ರೀರಾಮಚಂದ್ರನಿಗೆ, ರಾಮ, ಒಂದನ್ನು ಸಾಧಿಸು. ಯಾವುದತ್ತ ಕೇಳಿದರೆ ಸತ್ಸಂಗವನ್ನು ಮಾಡು. ಸತ್ಸಂಗವನ್ನು ಒಂದು ಮಾಡಿದೆ ಅಂದರೆ ನಿನಗೆ 3 ಪ್ರಾಪ್ತಿಯಾಗ್ತಾವ. ಸತ್ಸಂಗ, ಕ್ಷಮೆ, ಸಂತೋಷ, ವಿಚಾರ 4 ಪ್ರಾಪ್ತ ಆಗ್ತಾವ ನಿನಗೆ. ಒಂದು ಮಾಡ, ಸತ್ಸಂಗವನ್ನು ಒಂದು ಮಾಡು ಅಂತ ಹೇಳಿದರು ಶ್ರೀರಾಮಚಂದ್ರನಿಗೆ ವಶಿಷ್ಠ ಮಹಾಮುನಿಗಳು. ಈಗ ಒಂದು ಜಾಡಿ ಪಟ್ಟಿ ಹಾಸಿರ್ತೀವಿ ರೀ. ನಾವು ಮಡಚಬೇಕಾದ್ರೆ 4 ಮೂಲೆ ಒಮ್ಮೆ ತಕ್ಕೊಳ್ಳೋದಿಲ್ಲ. ಒಂದು ಮೂಲೆ ಹಿಡಿದು ಜಗ್ಗಿದು ಬಂದರೆ 3 ಮೂಲೆ ತಾವ ಹೆಂಗೆ ಪ್ರಾಪ್ತ ಆಗ್ತಾವೋ ಅದರಂತೆ ನೀನು ಸತ್ಸಂಗ ಒಂದು ಮಾಡು ಅಂತ ತಿಳ್ಕೊಂಡು ಬಂದ ಪುಣ್ಯಾತ್ಮರೇ ಶ್ರೀರಾಮಚಂದ್ರನಿಗೆ. ಕಳ್ಳರು ತುಕಾರಾಮ್ ಮಹಾರಾಜರ ಸಂಘವನ್ನು ಮಾಡಿದರು. ತುಕಾರಾಮ್ ಮಹಾರಾಜರ ಸಂಘವನ್ನು ಮಾಡಿ ಪುಣ್ಯಾತ್ಮರೇ ಅವರೇನಾದರು ಎಲ್ಲ ಅಭಂಗಗಳು ಅವರ ಬರೆದ್ರು ನೋಡ್ರಿ. ತುಡುಗು ಮಾಡೋರವರು, ಮಣಿ ಒಡೆದ ಹಣ ಸಂಪತ್ತು ತರವ್ರು. ತುಕಾರಾಮ್ ಮಹಾರಾಜರ ಸಂಘವನ್ನು ಮಾಡಿದರು. ಹೆಂಗತ್ತ ಕೇಳಿದ್ರೆ
ತುಕಾರಾಮ್ ಮಹಾರಾಜರು ವಿಠ್ಠಲನ ಗುಡಿಯಲ್ಲಿ ಸದಾವ ಕಾಲ ತಾಳ ತಗೊಂಡ ಜೈ ಜೈ ರಾಮ್ ಕೃಷ್ಣ ಹರಿ ಜೈ ಜೈ ರಾಮ್ ಜೈ ಜೈ ರಾಮ್ ಕೃಷ್ಣ ಹರಿ ಜೈ ಜೈ ರಾಮ್. ಅವಾಗ ನಿದ್ದೆ ಯಾವಾಗ ಬರ್ತತ್ತೋ ನಿದ್ದೆ ಯಾವಾಗ ಮಾಡ್ತದ್ದೋ ಗೊತ್ತಿಲ್ಲ. ಕಟ್ಟಿದ ತಾಳ ಮಾಡ್ತಿದ್ರು. ತುಕಾರಾಮ್ ಮಹಾರಾಜರು ಒಂದು 4 ಮಂದಿ ತುಡುಗರಿದ್ರಿ. ಅವ್ರು ಏನು ಮಾಡಿದರು ಅಂತ ಕೇಳಿದ್ರೆ, ಈ ವಿಠ್ಠಲನ ಗುಡಿ ಒಳಗೆ ಭಜನೆ ಮಾಡ್ತಾನೆ ತುಕಾರಾಮ. ರಾತ್ರಿ ಗೆಡ್ತಾನೆ. ನಿದ್ದೆ ಬಡಕ್ಕಿಲ್ಲವ. ಅವನೊಬ್ಬನ ನಾವು ಕರ್ಕೊಂಡಿವಿ ಅಂದ್ರೆ ಭಾಳ ಚಲೋ ಅಕ್ಕತಿ ಅಂತ ಹೇಳಿದ್ರು. ಅವ್ರು ವಿಚಾರ ಮಾಡಿದ್ರು 4 ಮಂದಿ. ವಿಚಾರ ಮಾಡಿ ಅವನ ಹಂತಲ್ಲಿ ಹೋದರು. ನಮ್ಮ ಜೊತೆಗೆ ಬರ್ತಿ ಏನತ್ತ ಕೇಳಿದ್ರು ತುಕಾರಾಮ್ ಮಹಾರಾಜರನ್ನ. ಅಂದರು ಹ್ಞೂ ಅಂದ್ರು. ಅವರು ಎದಕ್ಕೂ ಅನ್ನಲಿಲ್ಲ, ಏನೂ ಅನ್ನಲಿಲ್ಲ. ಯಾರು ಕರೀತಾರೆ ಅಲ್ಲಿ ಹೋಗೋದು, ಅವರ ಸೇವಾ ಮಾಡೋದು ಮಾಡ್ತಿದ್ರು. ಪುಣ್ಯಾತ್ಮರೇ ಏನು ಮಾಡ್ತಿದ್ರ, ಗಾಂಧಿನಿ ತರ್ತಿದ್ರು ತಮಗೆ. ತರು ಮುಂದೆ ಪಾಪ ಒಂದು ಮುದಿಕಿತ್ತು. ಯಪ್ಪ ತುಕಾರಾಮ, ನನ್ನೊಂದು ಮಗಿ ಒಯ್ಯಪ್ಪ, ನನಗಷ್ಟು ಗಾಣದ ಎಣ್ಣೆ ತಂದು ಕೊಡು ಅಂತ ಹೇಳ್ತಾವ ಮುದುಕಿ. ಹೇಳಿದಾಗ ತಾಯಿ ತರ್ತನಂತ ಹೇಳಿದರು. 2 ಕೈಯಾಗ ಹಿಡ್ಕೊಂಡು ಬಂದರು. ತಮ್ಮದೊಂದು ಅವ್ರದೊಂದು ತಂದು ಕೆರಿಂದ ಆ ಮುದುಕಿಗೆ ಕೊಟ್ಟರು. ಮುದುಕಿ ತಿಂಗಳಕ್ಕಿತ್ತು ಏನು 2 ತಿಂಗಳಕ್ಕಿತ್ತು ಗೊತ್ತಿಲ್ಲ. ಆಗು ಎಣ್ಣೆ ಅದು ವರ್ಷಾನ ಗಂಟ್ಲೆ ಆತ್ರಿ ಆ ಮುದುಕಿಗೆ. ಆ ಮುದುಕಿ ಗಪ್ಪಿರಲಿಲ್ಲ, ಎಲ್ಲರಿಗೂ ಹೇಳಿತು. ತುಕಾರಾಮ್ ಮಹಾರಾಜ ನನಗೊಂದು ಮಗಿ ಎಣ್ಣೆ ತಂದು ಕೊಟ್ಟಿದ್ದ, ವರ್ಷಾನ ಗಂಟ್ಲೆ ತಿನ್ನಿ ನಾ ಏನೋ ಸವಿ ಬರ್ತದ ಮುದುಕಿ. ಅಂದ್ಗಳೇ ನಾವಾಗ ಏನು ಮಾಡ್ರಿ ಓಣ್ಯಾನವರೆಲ್ಲರೂ, ತುಕಾರಾಮ್ ಮಹಾರಾಜ್ ನಮ್ಮದೊಂದು ಮಗಿ ಒಯ್, ನಿಮ್ಮದೊಂದು ಮಗಿ ಒಯ್, ಒಂದಿಷ್ಟು ಮಗಿ ಕೂಡಿದವು ರೀ. ಆಗೇನು ಮಾಡಿದಂದ್ರೆ ಒಂದು ಬಿದಿರನ್ನು ತಗೊಂಡ ಅವಕ್ಕೆ ಚರಿ ಹಗ್ಗ ಕಟ್ಟಿ ಅವಕ್ಕೆ ಜೋತು ಬಿಟ್ಟು ಹೆಗಲ ಮೇಲೆ ತಗೊಂಡು ಹೋಗಿ ಬಂದು ಕೊಟ್ಟ. ಒಲ್ಲೆ ಅಂತಿರ್ಕಿಲ್ಲ. ಎಲ್ಲಾರಕ್ಕಿಂತ ಸಣ್ಣವಾಗಿದ್ದ. ಸಣ್ಣವಾಗಿ ಮಹಾತ್ಮ ಮಹಾರಾಜ್ ತುಕಾರಾಮ್ ಮಹಾರಾಜ್ ಜಗದ್ಗುರು ತುಕಾರಾಮ್ ಮಹಾರಾಜರು ಆ ಸೇವಾದಿಗಳನ್ನು ಮಾಡ್ತಿದ್ದವ. ಒಲ್ಲೆ ಅಂತಿರ್ಕಿಲ್ಲ. ಹಂಗೆ ಇಲ್ಲಿ ಕಳ್ಳರಿಗೆ ಬರ್ತೀಯನಂದ್ಗಳಿಗೆ ಹ್ಞೂ ಅಂದ. ನಡ್ರಿ ಅಂದ. ತಾಳ ಅಲ್ಲೇ ತೊಗೊಂಡು ಹಿಂಬಾಲನ ಹೋದ. ನೋಡಿದ್ರೆ ಅವರು ಮೊದಲ ಮನೆ ದೊಡ್ಡ ಮನೆ. ಹೋದ್ರು ಬೆಳಿಕಿಂಡ್ಯಾಗ ಇವನ ಬಿಡೋನು ಗಪ್ಪ ಮೊದಲಂದ್ರೆ. ತುಕಾರಾಮ್ ಮಹಾರಾಜನ ಹಗ್ಗ ಕಟ್ಟಿ ತಳಗ ಬಿಟ್ರು. ಅವಾಗ ಏನು ಹೇಳಿದರು, ದೊಡ್ಡ ದೊಡ್ಡ ಸಾಮಾನುಗಳು ಏನದಾವಲ್ಲ ಅವನು ಕಟ್ಟಿನಿ ಬಿಡ, ನಾವು ಅದು ಮ್ಯಾಲೆ ಜಕ್ಕೋತೀವಂದ್ರೆ. ಹ್ಞೂ ಅಂದ. ಹ್ಞೂ ಅಂದ್ರೆ ಏನು ಮಾಡಿದೆ ಅಂದ್ರೆ, ದೊಡ್ಡ ದೊಡ್ಡ ಸಾಮಾನುಗಳು ಏನು ವಜ್ಜೆ ಸಾಮಾನು ಅಂದ್ರೆ ಬೀಸು ಕಲ್ಲು ಪಾಳಿ ಕಟ್ಟಿದ ಮ್ಯಾಲೆ ಬಿಟ್ಟ. ಎತ್ತಿರು ಎಷ್ಟು ವಜ್ಜೆ ಐತಿಲ್ಲ ಇದಂದ್ರು. ತಗೊಂಡ್ರು. ಮತ್ತೊಂದು ಸಾಮಾನು ಕಟ್ಟಿಗೆ ಸಾಮಾನು ಬಿಟ್ಟ. ಇದು ಶಾಣನ ಇಲ್ಲ ತುಡುಗು ಮಾಡಕ್ಕೆ. ತಾಳ ಕಟ್ಟಿದ ಒಂದು ಮಾಡ್ತಾನಿವ ರಾಮಕೃಷ್ಣ ಹರಿ ಅತ್ತ. ಇವನಿಗೆ ತುಡುಗು ಮಾಡೋದನ್ನ ಗೊತ್ತಿಲ್ಲ ಅಂದ್ರೆ ಪುಣ್ಯಾತ್ಮರೇ ಬೇಡಾಗಪ್ಪ ನಾವು ಇಳಿನು ಅಂದ್ರು. 4 ಮಂದಿ ತಾವ ಬೆಳಕಿಂಡ್ಯಾಗ ಹಾಸಿ ಇಳಿದ್ರು ಒಬ್ಬೊಬ್ರ. ಆವಾಗ ಏನು ಮಾಡಿದ್ರು, ಆ ಮುನಿಯವರು ಶ್ರೀಮಂತರು, ಪಾಂಡುರಂಗನ ಭಕ್ತರು, ಪಂಢರಪುರಕ್ಕೆ ಹೋಗಿ ಬಂದ ದನದದ್ರು. ಅವರು ಒಂದು ವೀಣಾ ತಂದಿದ್ರೆ. ದೊಡ್ಡ ಮನಿತಾನ ಭಜನೆ ಮಾಡಕ್ಕದು ಬರ್ತೈತಿ, ವೀಣಾ ಹಿಡ್ಕೊಂಡ ಸಪ್ತ ಮಾಡಕ್ಕೆ ಬರ್ತೈತೆ ತಿಳ್ಕೊಂಡು ಅವರ ವೀಣೆಯನ್ನು ತಂದಿದ್ರಿ. ಅದನ್ನು ವೀಣಾ ಊಟಕ್ಕೆ ಹಾಕಿದ್ರು. ಅದರ ಜೊತೆಗೆ ತಾಳು ತಂದಿದ್ರು. ಅವರು ನಿದ್ದೆಗೆಟ್ಟು ಮಲ್ಕೊಂಡಿದ್ರು.
ಮಲ್ಕೊಂಡಾಗ ಇವರು 4 ಮಂದಿ ಏನು ಇಳಿದ್ರಲ್ಲ ಕಳ್ಳರು, ನಂದೇನ ತಿನ್ನ ಕೆಲಸ ನಾವು ಕಟ್ಟುವಕ್ಕೆ ಕಟ್ಟಿ ಕೊಡಂದಿದ್ರು, ಕಟ್ಟಿ ಕೊಟ್ಟಿನಿ, ಇನ್ನೇನು ಕೆಲಸ ಇರಲಿಲ್ಲ. ವೀಣಾ ನೋಡಿದ, ವೀಣಾ ತಗೊಂಡು ಕೊಳ್ಳಾಗ ಹಾಕ್ಕೊಂಡ, ಶುರು ಮಾಡಿದ್ರಿ ಭಜನೆ ಕೀರ್ತನ ಶುರು ಮಾಡಿದ. ಅವ್ರು ಏನು ಮಾಡಿದ್ರು, ಯಾರಿಗೂ ಗುರುತತ್ತಬಾರ್ದತ್ತೇರೆ ಮಾರಿಗೆ ಮಸಿ ಹಚ್ಕೊಂಡು ಬಂದಿದ್ರಿ. ಯಾಕೆ ತುಡುಗ್ರು ಇಲ್ಕ ಮಾರಿ ಗುರುತತ್ತತಿ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಮಾರಿ ಗುರ್ತ ಇತ್ತಂದ್ರೆ ಊರಾಣವ್ರ ಅತ್ತ ತಿಳ್ಕೊಂಡ ಮಾರಿಗೆ ಮಸಿಯನ್ನು ಬಡ್ಕೊಂಡು ಬಂದಿದ್ರು. ಈ ತುಕಾರಾಮ್ ಮಹಾರಾಜರು ಭಜನೆ ಶುರು ಮಾಡಿದರು. ಶುರು ಮಾಡಿದ ತಕ್ಷಣ ಮಣಿಯವ್ರಿಗೆ ಎಚ್ಚರಾತ್ರಿ, ಹೂವ ನೋಡು ಪಂಡ್ರಾಪುರದಾಗ ಅದೀವಿ ಆಂಬಲೇನ ನಾವು. ಯಾಕಂದ್ರೆ ಜನ ತಾಳಿನ ಸಪ್ಪಳಕ್ಕತಿ, ವಿನಯದ ಸಪ್ಪಳಕ್ಕತಿ, ಅಭಂಗನ್ನಾಕತ್ಯಾರು. ಇದೇನು ವಿಚಿತ್ರ ಅಂದ್ರೆ ಅವ್ರು ಮಣಿ ನೋಡ್ತಾರ, ಮಣಿಗೆ ಬಂದದ್ದು ಯಾರು ಬಂದಿದ್ದಾರೆ, ಎಲ್ಲಿ ಸಪ್ಪಳಿದ್ರು. ಒಳಗೆ ಹೋಗಿ ಅಡುಗೆ ಮನ್ಯಾಗ ಹೋಗಿ ಕೊಲೆದ ಮಲ್ಕೊಂಡಿದ್ರು. ಅವ್ರು ಅಡುಗೆ ಮನ್ಯಾಗ ಹೋಗಿ ನೋಡ್ತಾರ, ತುಕಾರಾಮ್ ಮಹಾರಾಜರು ಏನೇ ಹಿಡ್ಕೊಂಡು ಕಣ್ಣು ಮುಚ್ಚ ತಾಳು ಹಾಕೋತ ಭಜನೆ ಮಾಡ್ಕೋತ ಅಭಂಗನ್ನಾಕತ್ತಿದ್ರಿ. ಅವ್ರು ಎಚ್ಚರಾದ್ರಪ್ಲಿ ಎದ್ದು ಬಂದ್ರಪ್ಲಿ ಕಳ್ಳರು ಏನು ಮಾಡ್ರಂದ್ರೆ ಅಲ್ಲೆಲ್ಲೆ ಒಬ್ಬ ದೊಡ್ಡ ಮಣಿ ಅಲ್ಲೆಲ್ಲೆ ದಕ್ಕೊಂಡ್ರವ್ರು. ದಕ್ಕೊಂಡ್ರೆ ಪುಣ್ಯಾತ್ಮರೇ ಆಗ ಬಂದ ತುಕಾರಾಮ್ ಮಹಾರಾಜರು, ಎಲ್ಲ ಕಡೆ ಗೊತ್ತ ತುಕಾರಾಮ್ ಮಹಾರಾಜರು ಅಂದಗಳೇನ ಬಂದು ನಮಸ್ಕಾರ ಮಾಡಿದರು. ಯಪ್ಪ ಯಾವಾಗ ಬಂದ್ರಿ ನಮ್ಮ ಮನೆಗೆ, ಎಷ್ಟು ನಮ್ಮ ದೈ ಚಲೋ ಐತಿ ಅಂದರು. ಅದಗಳೇನ ಏನು ಮಾಡಿದ್ರು ಅಂದ್ರೆ ಸಂತರನ್ನ ಹೇರಿತಿದ್ರು. ಇಲ್ಲಿ ಮದಳ್ಯಾಗ ಒಂದು ಸಲ ಸತ್ತಾಕ್ ಹೋಗಿ ನಾನು. ಮದಳ್ಯನ್ನು ಊರೈತ್ರಿ, ಊರಿದ್ರೆ ನಮ್ಮಮ್ಮ ಹೊಕ್ಕಿದ್ಲೆಲ್ಲ ಊರು ಅಡ್ಡಾಡ್ತಿದ್ಲು. ಮದಳ್ಯಾಗ ತಂಗಿ ಎರಿತಾರೋ ಮಾಡ್ತಾರೋ ಅಷ್ಟು ಪ್ರೇಮದಾರ ಊರಾಣ ಮಂದಿ ಇತ್ತಿದ್ಲಿಕ್ಕೆ. ಒಂದು ಸಲ ನಾನು ಸಪ್ತಾಕ್ ಸುತ್ತ ಹಾದ್ನಿ. ನಾವೆಲ್ಲಿ ಹೋಗಿರ್ಕಿಲ್ಲ, ನಾಚಿಕೆ ಬರ್ತದೆ ನಮಗೆ. ಸಪ್ತಾಗಳಿಗೆ ಹೋಗೋದು ಭಜನೆ ಮಾಡೋದು ಅಂದ್ರೆ ನಾಚಿಕೆ ಬರ್ತದೆ. ಮನ್ಯಾಗ ಅಷ್ಟ ಮಾಡ್ತಿದ್ವು. ಆವಾಗ ಮದಳ್ಯಾಗ ಎಣ್ಣೆ ಹೆಚ್ಚಿ ಎರಿತಂತೆ. ಅವ್ರು ಏನು ಮಾಡಿದರು, ಅವ್ವ ತುಕಾರಾಮ್ ಮಹಾರಾಜರು ದನಗಾರ ಪಾಪ ನೀರಿಡುನು, ಹರಕ ಬಟ್ಟೆದಾವ, ಎಣ್ಣೆ ಹೆಚ್ಚಿ ತಿಕ್ಕುನು, ಸುಡು ನೀರು ಹಾಕುನು, ಸಂತರ ಸೇವಾ ಮಾಡಬೇಕು ಮಹಾತ್ಮರದಂತ ತಿಳ್ಕೊಂಡು ಹಂಡೆ ನೀರಿಟ್ರಿ. ಅವರು ಒಪ್ಪರೆ ಬ್ಯಾಳಿಗಿಟ್ರು, ಒಪ್ಪರೆ ನೀರಿಗಿಟ್ರು. ದೊಡ್ಡ ಮನೆತನದವರು ಅಂದ್ರು ಇವರು, ಯಪ್ಪ ಬಾ ಇಲ್ಲಿ ಕುಂಟ್ರ ಬಾ, ಎಣ್ಣೆ ಹಚ್ತೀವಿ ನಿನಗೆ, ಜಳಕ ಮಾಡಿಸ್ತೀವಿ ಬಾ ಅಂದ್ರೆ. ನನ್ನೇನು ಮಾಡ್ತೀರಿ, ನನ್ನ ಕರ್ಕೊಂಡು ಬಂದಿರತಕ್ಕಂಥ 4 ಮಂದಿ ಗುರುಗಳು ಅಲ್ಲಿದ್ದಾರೆ ಕರೀರಿ ಅಂದ್ರು. ತುಕಾರಾಮ್ ಮಹಾರಾಜರು ಹೇಳಿದರು. ಕರೀರಿ ಅಂದ್ಗಳೇ ಅವ್ರನ್ನ ಕರ್ಯಾಕಾದ್ರೆ ಅವರು ಗುರುತತ್ತಬಾರ್ದತ್ತೇಳಿ ಯಾವ ಮುತ್ಸರ ಗತ್ಯದಾರ್ರೆ ಅವರು ಗುರುತತ್ತಬಾರ್ದತ್ತೇಳಿ ಮಾರಿಗೆ ಮಸಿ ಹೆಚ್ಕೊಂಡಾರು. ತುಡುಗ್ರತ್ ಹೇಳಿಲ್ಲ, ತುಡುಗನು ಗೊತ್ತ ಇಲ್ಲ ಮೊದಲ. ಆವಾಗ ಕರೆಸಿದ್ರು, ಅಭ್ಯಂಗ ಸ್ನಾನವನ್ನು ಮಾಡಿಸಿದ್ರು ತುಕಾರಾಮ್ ಮಹಾರಾಜರದು. ಆಮೇಲೆ ಬಂದು ಕಳ್ಳರದು ಮಾಡಿಸಿರು. ಬ್ಯಾಳಿ ಹಾಕಿ ಹೋಳ್ಗೆ ಮಾಡಿ ಹೈನಿತ್ರಿ ಮೈನಿ ಒಳಗೆ ತುಪ್ಪ ಕಾಯಿಸಿದ್ರು. ಎಲ್ಲರಿಗೂ ಊಟಕ್ಕೆ ಬಡಿಸಿದ್ರು. ಅವ್ರನ್ನೂ ಸ್ನಾನ ಮಾಡಿಸಿರು, ಊಟ ಮಾಡಿಸಿರು. ಊಟ ಮಾಡಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟರು. ತುಕಾರಾಮ್ ಮಹಾರಾಜರು ಬಟ್ಟೆ ಹರಿದಿದ್ದಿಲ್ಲ, ಬಟ್ಟೆನೂ ಕೊಟ್ಟರು. ಅವ್ರಿಗೂ ಕೊಟ್ಟು ದಕ್ಷಿಣ ಕೊಟ್ಟರು. ಕಾಲು ನಮಸ್ಕಾರ ಮಾಡಿ ಕಳ್ಸಕ್ಕೆ ಬಂದ್ರಿ ತುಕಾರಾಮ್ ಮಹಾರಾಜರನ್ನ. ಕಳ್ಸಕ್ಕೆ ಬಂದ್ರು ಪುಲೆ ಹೊಕ್ಕಿವ್ರಿ ಯವ್ವ ಹೋಗ್ರಿ ವಾದ್ರವ್ರ, ನಮ್ಮ ದೈ ಭಾಳ ಚಲೋ ಐತಂದ್ರೆ ಅವರು. ಯಾಕಂದ್ರೆ ನಾವು ತುಡುಗು ಮಾಡೋದು ಹೊಟ್ಟೆಗೆ ಮಾಡ್ತಿದ್ವು, ಹೊಟ್ಟೆ ಸಲುವಾಗಿ ತುಡುಗು ಮಾಡ್ತಿದ್ವು ನಾವು. ಇದು ಅನಾಯಾಸ ಬರ್ತತ್ಲ್ಯಾ.
ಎಣ್ಣೆ ಹಚ್ತಾರ, ಮೈ ತಿಕ್ತಾರ, ಸ್ನಾನ ಮಾಡಿಸ್ತಾರ, ಬಟ್ಟೆ ಕೊಡ್ತಾರ, ಮೃಷ್ಟಾನ್ನ ಭೋಜನ ಊಟಕ್ಕೆ ಕೊಡ್ತಾರೆ, ಮ್ಯಾಲ ದಕ್ಷಿಣಾನ ಕೊಟ್ಟು ಕಾಲು ನಮಸ್ಕಾರ ಮಾಡ್ತಾರೆ, ಮಾಡಿ ಕಳ್ಸಾಕ ಸಹಿತ ಬರ್ತಾರಲ್ಲ. ತುಕಾರಾಮನ ಸಂಘ ಬಿಡುದು ಬೇಡ ಅಂದ್ರವರು ಕಳ್ಳರು 4 ಮಂದಿ. ಈ ಸಂಘ ಭಾಳ ಚಲೋ ಐತಿ, ಆ ತುಡುಗಿನ ಸಂಘ ಬಿಡುನು, ತುಕಾರಾಮ ಮಹಾರಾಜರ ಸಂಘವನ್ನು ಮಾಡುನು ಅಂದರು 4 ಮಂದಿ ಕಳ್ಳರು. ಅಭಂಗವನ್ನು ಬರೆದರತ್ತೆಷ್ಟೋ ಕಳ್ಳರ ಬರೆದಿರ್ತಕ್ಕಂಥ ಅಭಂಗಗಳ ಪುಣ್ಯಾತ್ಮರೇ. ಅದಕ್ಕೆ ನಾವು ಯಾರ ಸಂಘ ಮಾಡಿದರೆ ಏನು ಆಕ್ಕತಿ ಅಂಥೇಳಿ ಮೊದಲು ನಾವು ನಿಶ್ಚಯ ಮಾಡ್ಕೋಬೇಕು. ಮಾಡಿಕೊಂಡಿವಪ್ಪ ಅಂತಂದ್ರೆ ನಮಗೆ ಏನಾಕ್ಕತಿ ಅಂದ್ರೆ ತಿಳಿತೈತೆ ಅವಾಗ. ದುಷ್ಟರ ಸಂಘ ಮಾಡಿದರೆ ಏನಾಕ್ಕತಿ, ಮಹಾತ್ಮರ ಸಂಘ ಮಾಡಿದರೆ ಏನಾಕ್ಕತಿ. ಅದ ಮಹಾತ್ಮರ ಸಂಘ ಮಾಡೇ 2 ಮಾತುಗಳನ್ನು ಕಲಿತಿರ್ತಕ್ಕಂಥ ಈ ವಾಣಿ. ವಾಣಿ ಮಹಾತ್ಮರ ಸಂಘದಿಂದ ಬರತಕ್ಕಂಥ ವಾಣಿ ಇದು. ಪುಣ್ಯಾತ್ಮರೇ, ನಾವು ಸಜ್ಜನರ ಸಂಘವನ್ನು ಮಾಡಬೇಕು. ಅದಕ್ಕೆ ನಿಜಗುಣ ಮಹಾಶಿವಯೋಗಿಗಳು ಹೇಳಿದರು, ಶಾಂತರೊಡನಾಡು ಅಂದರು. ಶಾಂತರೊಡನಾಡು, ನೀನು ಶಾಂತಿಯಕ್ಕಿ ಮಹಾತ್ಮರ ಸಂಘವನ್ನು ಮಾಡು. ಮಹಾತ್ಮರ ಸಂಘದಿಂದ ನೀ ಏನಕ್ಕಿ ಅಂದರೆ ಉದ್ಧಾರಕ್ಕಿ ಪುಣ್ಯಾತ್ಮ. ಇಲ್ಲೇ ಯಾರ ಸಂಘ ಅದಕ್ಕೆ ಬೇಕಪ್ಪ ನಮಗೆ? ಹೊಸವರು ಯಾರ ಸಂಘನೂ ಮಾಡಂಗಿಲ್ಲ, ಒಬ್ಬರ ಇರ್ತೀವಂದ್ರೆ 4 ಗಾಡಿ ಮಧ್ಯಾಗ ಒಂದ ಇದ್ರೆ ಹುಚ್ಚಿಡ್ತೈತಿ ಹುಚ್ಚು. ಈ 4 ಗಾಡಿ ಮಧ್ಯದಾಗಿದ್ದ ಹುಚ್ಚಿಡ್ದ ನಾನು ಇದನ್ನು ಶುರು ಮಾಡೀನಿ. ಯಾಕೆ? ಗುರುವಿನಂತೇಳಿ ಹೋಗಾಕ ಅನುಕೂಲ ಇಲ್ಲ ನನಗೆ. ಯಾರು ಬೇಕಾರ ಕೇಳಲಿ, ಸಕ್ಕಾರ ಬಿಡ್ಲಿ, ನೋಡಲಿ, ಸಕ್ಕಾರ ಬಿಡ್ಲಿ, ನನಗೇನು ಇದನ್ನೊಂದು ಮಾಡ್ಕೋತ ಕೂತತ್ತಿದ ಶರೀರ. ಪುಣ್ಯಾತ್ಮರೇ, ಮಾಡೋದಾದ್ರೆ ಮಹಾತ್ಮರ ಸಂಘವನ್ನು ಮಾಡಿರಿ. 4 ಮಂದಿ ಕೂಡ್ರಿ, ಮಹಾತ್ಮರ ತಲೆ ಮೊದಲು ಹೋಗಬೇಡ್ರಿ. 4 ಮಂದಿ ಕೂಡ್ರಿ, ಕೂಡಿಕೆರಿಂದ ಮಾತಾಡಿಕೋರಿ, ಬಂದಷ್ಟು ಮಾತುಗಳನ್ನು ಕಲ್ಕೋರಿ. ಅದರ ಮಹಿಮಾ ನಿಮಗೆ ತಿಳಿತೈತಿ ಹೆಂಗೈತೆ ಅನ್ನೋದು. ಸುಳ್ಳ ಹಾಳು ಹರಟಿ ಒಳಗೆ ಕಾಲ ಕಳಿಯೋಕ್ಕಿಂತ ಏನು ಕಾಲ ಕಳೀತಾರ ಹಳ್ಳಿ ಒಳಗೆ, ಅಲ್ಲಿ ಒಂದು 4 ಮಂದಿ ಕುಂಡಿರ್ತಾರೆ, ಚಾದ ಅಂಗಡಿಯಾಗ ಒಂದು 4 ಮಂದಿ, ಕಟ್ಟಿಗೆ ಒಂದು 4 ಮಂದಿ. ಅಲ್ಲಿ ಕುಂಡ್ರೋದಕ್ಕಿಂತ ಗುಡಿ ಗುಂಡಾರದಾಗ ಕೂತ ಚರ್ಚೆ ಮಾಡಿ 4 ಮಾತು ಕಲಿತ್ರೆ ಉದ್ಧಾರ ಆಕ್ಕಾರ. ಅದು ಬೇಡ್ರಿ, ಉದ್ಧಾರ ಆಗೋದಕ್ಕದು ಬೇಡ. ದೊಡ್ಡ ಸ್ಥಾನ ಬೇಕು, ದೊಡ್ಡ ಸ್ಥಾನ ಬೇಕು. ಹಿರಿತಾನನ ಮಾಡೋದು ನಾವು ಮಾಡಬೇಕಾದ್ರೂ ದೊಡ್ಡವ್ರಿಗೆ ಗೆಳೆತನ ಮಾಡ್ಬೇಕು. ಈ ಕಾಂಚಿ ಪೀಚಿ ಗೆಳೆತನ ಮಾಡಬಾರ್ದು. ದೊಡ್ಡವ್ರ ಗೆಳೆತನ ಮಾಡಿದಿ ಅಂದ್ರೆ ನಿನಗೆ ಕಿಮ್ಮತ್ತು ಸಿಗ್ತತಿ. ಎಂಥ ಕೊಲೆಗಡಕ್ಕಿದ್ರೂ ಕೂಡ, ಎಂಥ ನೀಚ ಮನುಷ್ಯ ಇದ್ರೂ ಕೂಡ, ಅಂಗುಲಿ ಮಾಲಾರಿ ಏನು ಮಾಡಿದ್ದವ? 500ಕ್ಕೆ ಒಂದು ಬೆರಳು ಕಡಿಮೆ ಇತ್ತು. ಅಷ್ಟ ಕಿರಿ ಬೆರಳನನ್ನು ಒಂದೊಂದು 500 ಮಂದಿನ ಕೊಂದು ಬೆರಳನ್ನು ತಕ್ಕೊಂಡು ಕೊರಳೊಳಗೆ ಹಾಕ್ಕೊಂಡಿದ್ದವ ಅಂಗುಲಿ ಮಾಲ. ಹಾಕೊಂಡು ಅರಣ್ಯದಲ್ಲೇ ಇರ್ತದವ, ಊರಾಗ ಬರ್ತಿರ್ಕಿಲ್ಲ, ಎಲ್ಲರೂ ಒಂಜು ಹೊರಗೆ ಹೋಗ್ತಿರ್ಕಿಲ್ಲ. ಹೊರಗೆ ಹೋಗೋದಾಗುತ್ತಲೇ ಒಂದು ಸಮಯದಲ್ಲಿ ಬುದ್ಧರು ಅದೇ ದಾರಿ ಹಿಡಿದ
ಬರಾಕತ್ತಿದ್ರಿ. ಬರೋ ಸಂದರ್ಭದಲ್ಲಿ ಆಗ ಒಂದಿಬ್ಬರಲ್ಲಿ ಕೂತಿದ್ರು. ಹೇಳಿದರು, ಯಪ್ಪ ಕಾಲು ನಮಸ್ಕಾರ ಮಾಡಿದರು. ಮಹಾತ್ಮರ, ಅಲ್ಲಿ ಹೋಗಬೇಡ್ರಿ, ಆ ಗುಡ್ಡದ ಕಡೆ ಅಲ್ಲಿ ಅಂಗುಲಿ ಮಾಲ ಅದಾನ, ಅವ ಕೊಡ್ಲಿಗಡಕ್ಕ ಅವನ ಹಂತಲ್ಲಿ ಹೋದ್ರೆ ಜೀವ ಉಳಿಸಿಬಿಡುದಿಲ್ಲ, ಮಹಾತ್ಮರ ಹೋಗಬೇಡ್ರಿ ಅಂತ ಹೇಳಿದರು ಅವರು. ಪಾಪ ಪುಣ್ಯಾತ್ಮರು. ಇವರೇನು ಮಹಾತ್ಮರು, ಬುದ್ಧರು ಹಂಗೆ ಹೋದ್ರು. ಆ ದಾರಿ ಉಂಟ ಯಾರೂ ಬರ್ತಿರ್ಕಿಲ್ಲ. ಅಂಗುಲಿ ಮಾಲ ಇದ್ದ ಸ್ಥಾನದ ಕಡೆ ಆ ದಾರಿಗೆ ಯಾರೂ ಬರ್ತಿರ್ಕಿಲ್ಲ ಅಂಜಿ. ಈ ದಾರಿ ಉಂಟ ಯಾರೋ ಬರಾಕತ್ತಾರಲ್ಲ ಅಂತ ತಿಳ್ಕೊಂಡು ಗುಡ್ಡದ ಮೇಲಿಂದ ತಳಗಿಳಿದು ಬಂದ್ರಿ. ಬಂದ ಹಂಗೆ ಅವ್ರ ಎದುರಿಗೇನ ಬಂದ ತಕ್ಷಣ ಅವ್ರಿಗೇನಂದ್ರೆ ಅಂದಂದ್ರೆ, ನನ್ನ ನೋಡಿ ನಿಮಗೆ ಏನು ಅನ್ನಿಸ್ಲಿಲ್ಲ ಅನ್ರಿ ಎತ್ತ ಕೇಳಿದ. ನನಗೇನು ಅನ್ನಿಸ್ತತಿ ಅಂದ್ರೆ ಅವರು ಕೈ ಹಿಡ್ದ, ಈ ಬೆರಳನ್ನು ತಕ್ಕೊಳಕ್ಕೆ, ಒಂದು ಬೆರಳು ಕಡಿಮೆ ಐತೆ ಅಂಥೇಳಿ ಬೆರಳನ್ನು ತಕ್ಕೊಳಕ್ಕೆ ಕೈ ಹಿಡ್ದ. ಅಲ್ಲ, ಆ ಗಿಡದಾಗ ಒಂದು ಎಲೆ ಹರ್ಕೊ ಅಂದ್ರು. ಹರ್ಕೊಂಡ ಅದನ್ನು ಹಚ್ಚು ಅಂದ್ರೆ ಹಚ್ಚಾಕ ಬರಂಗಿಲ್ಲ ಅಂದ. ಬರಲಿಕ್ಕನ ಈ ಅಧಿಕಾರ ನಿನಗೆ ಯಾರು ಕೊಟ್ಟಾರೋ? ಕೊಟ್ಟವ್ರ ಹೆಸರು ಹೇಳ ನನಗೆ. ಈ ಬೆರಳನ್ನು ತಕ್ಕೊಂಡು 500 ಬೆರಳನ್ನು ಕೊರಳ ಹಾಕೊಂಡು ಅಡ್ಡಾಡ್ತೀಯಲ್ಲ, ಈ ಅಧಿಕಾರ ನಿನಗೆ ಯಾರು ಕೊಟ್ಟಾರು ಒತ್ತು ಕೇಳಿದ್ರೆ ಮಹಾತ್ಮರ ಬುದ್ಧರು. ಆಗ ಅವನಿಗೆ ಇಷ್ಟ ಮಾತಾಡ್ಬಿಡ್ದ ಅಂದ್ರೆ ಮೈಯೆಲ್ಲ ನೀರು ಇಳಿತ್ರಿ. ಇವರು ದೊಡ್ಡ ಮಹಾತ್ಮರದಾರ ಅಂತ ತಿಳ್ಕೊಂಡು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಏನು ಮಾಡಿದ ಅಂತ ಕೇಳಿದ್ರೆ, ಆ ಕೊಲಿಗಡಕವನ್ನು ಬಿಟ್ಟು ಮಹಾತ್ಮರ ಸಂಘವನ್ನು ಮಾಡಿದ ಅಂಥೇಳಿ ಕತಿ ಬರ್ತದ. ಪುಣ್ಯಾತ್ಮರೇ, ನಾವು ಏನು ಮಾಡಬೇಕಂದ್ರೆ ಸತ್ಸಂಗನ ಮಾಡಬೇಕು. ಸಾರ ಸಜ್ಜನರ ಸಂಗಲೇಸು, ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಘವೆರಡುಂಟು, ಒಂದು ಹಿಡಿ ಒಂದು ಬಿಡು ಅಂಥೇಳಿ ಹೇಳಿಕೊಂಡು ಬಂದಾರ ಪುಣ್ಯಾತ್ಮರೇ. ನಾವು ನೀವು ಕೂಡಿ ಅಂಥವರ ಮಹಾತ್ಮರ ಸಂಘವನ್ನು ಮಾಡೋಣ ಅಂಥೇಳಿ ಈ 2 ತೊದಲ ನುಡಿಗಳನ್ನು ಆ ಸದ್ಗುರುನಾಥನ ಚರಣಕ್ಕರ್ಪಿಸಿ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.